ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಕೊನೆ ತನಕ ನೋಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಬನ್ನಿ, ಈಗ SSP ವೆಬ್ಸೈಟ್ ಇದಿದೆ. ಇದರಲ್ಲಿ ನಾವು ನೋಡ್ಬೋದು, ಒಂದು ಗೌರ್ಮೆಂಟ್ ಅಫಿಷಿಯಲ್ ಸರ್ಕ್ಯುಲರ್ ಬಂದಿದೆ. ಇದರದ್ದು SSP ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು. ಬನ್ನಿ, ಅದು ಏನಂತ ನೋಡುವ ಇನ್ ಡೀಟೇಲ್ ಆಗಿ. ಈಗೆಲ್ಲ ನಾವು ನೋಡಬಹುದು, ಶುಲ್ಕ ಮರುಪಾವತಿ ಕಾರ್ಯಕ್ರಮ ಅಂದರೆ ಫೀಸ್ ರಿಯಂಬರ್ಸ್ಮೆಂಟ್ ಏನಿದೆಯಲ್ಲ, ಅದು ಡೇಟ್ 15/2/2025 ಇತ್ತು. ಅಂದರೆ 15 ಫೆಬ್ರವರಿ ತನಕ, 15 ಫೆಬ್ರವರಿಗೆ ಆ ಡೇಟ್ ಮುಗಿತಾ ಇತ್ತು ಫೀಸ್ ರಿಯಂಬರ್ಸ್ಮೆಂಟದ್ದು. ಹೈಕೋರ್ಟ್ ಆರ್ಡರ್ ಆದ ನಂತರ ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು 10/3/2025 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ, ಇದು ಇಂಪಾರ್ಟೆಂಟ್ ಡೇಟ್ ಇದೆ. ಮಾರ್ಚ್ 10ನೇ ತಾರೀಕು 2025 ತನಕ ಈ ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಇದು ಯಾರಿಗೆ ಅಪ್ಲೈ ಆಗುತ್ತಂದರೆ, ಇಲ್ಲಿ ನಾವು ನೋಡಬಹುದು, ಇದು ಅಪ್ಲೈ ಆಗೋದು ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ನೋಡಿ, ವೃತ್ತಿಪರ ಕೋರ್ಸ್ ಪದವಿ ಅಂದರೆ ಪ್ರೊಫೆಷನಲ್ ಡಿಗ್ರೀಸ್, ಸ್ನಾತಕೋತ್ತರ ಅಂಡರ್ ಗ್ರ್ಯಾಜುಯೇಟ್, ಪ್ರೊಫೆಷನಲ್ ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಇದು ಮಾತ್ರ ಅಪ್ಲೈ ಆಗುತ್ತೆ. ಮತ್ತು ಇದು ಮರುಪಾವತಿ ಕಾರ್ಯಕ್ರಮ. ಡೇಟ್ ಬಂದುಬಿಟ್ಟು ನೋಡಿ, ನೆನಪಿಟ್ಕೊಳ್ಳಿ, 10/3/2025. ಇದರಲ್ಲಿ ssp.postmatrickarnataka.go.in ಹೋಗಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಮತ್ತು ಈ ಸರ್ಕ್ಯುಲರ್ ಏನಿದೆಯಲ್ಲ, ಆಫಿಷಿಯಲ್ ವೆಬ್ಸೈಟಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಇಲಾಖಾ ದೂರವಾಣಿಗಳನ್ನು ಕೊಟ್ಟಿದ್ದಾರೆ. ಇದಕ್ಕೂ ತಾವು ಕಾಂಟ್ಯಾಕ್ಟ್ ಮಾಡಿ ಇದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ಫ್ರೀ ನಂಬರು ಕೂಡ ಕೊಟ್ಟಿದ್ದಾರೆ, ದೂರವಾಣಿ ಸಂಖ್ಯೆ. ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಮತ್ತೆ ಏನು ಡೌಟ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾವು ಡೌಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು.